ಹಾಕ್ಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸಾಧ್ಯ ಆಗುತ್ತೋ ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು, ಇನ್ನು ನಾನು ಸ್ಟಾರ್ಟ್ ಮಾಡಿರೋದೇ ಹೊಸದು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟ್ರ್ಯಾಕ್ಟ್ರಲ್ಲಿ ಲೋಡ್ ಮಾಡಬೇಕಿತ್ತು, ಲೋಡ್ ಮಾಡ್ತಾಯಿದ್ದೆ. ಸ್ವಲ್ಪ ಕಾಂಪೌಂಡ್ ಸ್ಲ್ಯಾಬ್ಗಳು ಬರುತ್ತಲ್ಲ, ಅದು ಲೋಡಿಂಗ್ ಮಾಡ್ತಾ ಇರೋದು. ಲೋಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಇಷ್ಟೊತ್ತಾಗೋಯ್ತು ಟೈಮು. ಮನೇಲಿ ನಮ್ಮಮ್ಮ ಏನು ಮಾಡಿದಾರೋ ಅಂತ ನೋಡ್ಬಿಟ್ಟು ಇವಾಗ ತಿನ್ನಬೇಕು. ಬೆಳಗ್ಗೆ ನಾಷ್ಟ ಕೂಡ ಮಾಡಿಲ್ಲ. ಸೊ ಮನೇಲಿ ಏನು ಮಾಡಿದಾರೆ ನೋಡ್ಬಿಟ್ಟು ನಾಷ್ಟ ಮಾಡ್ಕೋಬೇಕು ಇವಾಗ. ಇನ್ನೇನು ಸ್ವಲ್ಪ ಹೊತ್ತೋದ್ರೆ ಊಟನೇ. ನಮ್ಮಮ್ಮ ಬೆಳಗ್ಗೆ ಒಬ್ಬಟ್ಟು ಬೇರೆ ಮಾಡ್ತಾಯಿದ್ರು. ಒಬ್ಬಟ್ಟೆ ಮಾಡಿದ್ದಾರೆ. ಇದು ಫುಲ್ ಮೈದಾದಲ್ಲೇ ಮಾಡಿರೋದು ಚಪಾತಿ. ಇವತ್ತೇನೋ ಹುಣ್ಣಿಮೆನೋ ಅಮಾವಾಸ್ಯೆನೋ ಏನೋ ಇದೆ ಅಂತ ಹೇಳ್ಬಿಟ್ಟು ಮಾಡೋರು ಒಬ್ಬಟ್ಟು. ಚೆನ್ನಾಗಿದೆ ಒಬ್ಬಟ್ಟು. ಒಬ್ಬಟ್ಟಿಗೆ ಹಾಲು ಹಾಕ್ಕೊಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ರೆ ನಾವು ಅದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸರ್ತಿ ಟೇಸ್ಟ್ ಮಾಡಿ. ಯಾರೆಲ್ಲ ಹಾಲು ಜೊತೆ ಒಬ್ಬಟ್ಟು ತಿಂದಿದ್ದೀರಿ ಕಮೆಂಟ್ ಮಾಡಿ. ಇವಾಗ ಒಬ್ಬಟ್ಟು ತಿಂದಿದ್ದಾಯಿತು. ಅನ್ನ ಮತ್ತು ಸ್ವಲ್ಪ ಈ ಉಣ್ದ ಸಾಂಬಾರು ಅಂತ ಮಾಡ್ತಾರೆ ನಮ್ಮ ಕಡೆ. ಉಣ್ದ ಸಾಂಬಾರು ಅಂತ ಅಂದರೆ ಒಬ್ಬಟ್ಟಲ್ಲಿ ಹಾಕ್ತಾರಲ್ಲ, ಕಡಲೆಬೇಳೆದು ಅದರಲ್ಲಿ ಮಾಡ್ತಾರೆ ಸಾರು. ಈ ಕಡೆ ಉತ್ತರ ಕರ್ನಾಟಕದವ್ರ ಕಡೆ ಅಂದರೆ ನಮ್ಮ ಕಡೆ ಅಂದರೆ ಗೊತ್ತಿರುತ್ತೆ. ಈ ಯಾದಗಿರಿ, ರಾಯಚೂರು ಈ ಸೈಡೆಲ್ಲ ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ತಿನ್ನೋಣ. ಓಕೆ, ಈ ಥರ ತೆಳುವಾಗಿರುತ್ತೆ. ಇದನ್ನೆಲ್ಲ ಜಾಸ್ತಿ ಮಾಡಿಕೊಂಡು 2 ರಿಂದ 3 ದಿನ ಇಟ್ಕೊಂಡೆಲ್ಲ ತಿಂತಾರೆ ನಮ್ಮ ಕಡೆ.
ಬಿಸಿ. ಇದನ್ನು ಚೆನ್ನಾಗಿದೆ.